ಹಾಯ್ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರ. ಇವತ್ತಿನ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಎಷ್ಟು ಜನ ಕಮೆಂಟ್ ಹಾಕಿರಂದ್ರೆ ಅಕ್ಕ ಬಂಗಾದ್ರೆ ಏನ್ ಮಾಡಬೇಕು, ಮತ್ತು ಪಿಂಪಲ್ಸ್ ಆಗಿ ಕಲಿ ಉಳಿದಿರ್ತದಲ್ಲ ಅದಕ್ಕೆ ಏನ್ ಮಾಡಬೇಕು, ಅಕ್ಕ ರಿಂಕಲ್ಸ್ ಬಂದವ ಏನ್ ಮಾಡಬೇಕು, ಅಕ್ಕ ನನ್ಗೆಲ್ಲ ಓಪನ್ ಪೋರ್ಸ್ ಭಾಳ ಆಗ್ಯದ ಏನ್ ಮಾಡಬೇಕು, ಎಲ್ಲದಕ್ಕೂ ಒಂದು ಮನೆ ಮದ್ದು ಏನಪ್ಪಾ ಅಂತಂದ್ರೆ ನಾನು ಹೇಳೋದು ನೋಡ್ರಿ. ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿ ಕ್ರೀಮ್ ತಂದಿರ್ತೀವಕ್ಕ, ಆದ್ರೂ ನಮ್ಗದು ಯೂಸ್ ಆಗಗತ್ತಿಲ್ಲ ಅಂದ್ರೆ ಫಸ್ಟ್ ಒಳಗಡೆಯಿಂದನೇ ರಿಪೇರಿ ಮಾಡ್ಬೇಕು ಸ್ಕಿನ್ನ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದು ನೀಮ್ ಟೀ ಅಂತ ಹೇಳಿ ಡೈಲಿ ಬೆಳಗ್ಗೆ ಕುಡಿಯುವಂತ ರೂಢಿ ಮಾಡ್ಕೊಡ್ರಿ. ಟೀ ಕಾಫಿನ ಬಿಡುವಂಥದ್ದು ರೂಢಿ ಮಾಡ್ಕೊಡ್ರಿ. ಹೆಚ್ಚು ಕುಡಿಬೇಡ್ರಿ, ಯಾವಾಗೋ ಒಂದ್ಸಲ ಕುಡಿದ್ರೆ ಅಡ್ಡಿಲ್ಲ. ನೀಮ್ ಟೀ ಹೆಂಗ್ ಮಾಡೋದಪ್ಪ ಅಂತಂದ್ರೆ ನೋಡ್ರಿ, ಒಂದು 10-15 ಬೇವಿನ ಎಲೆಗಳನ್ನ ತಗೊಂಡು ಅದಕ್ಕೆ ಒಂದು 10-15 ಪುದೀನ ಎಲೆಗಳು ತಗೋರಿ. ಪಾಟ್ ಒಳಗೆ ಹಾಕಿದ್ರೆ ಬೇಕಾದಂಗೆ ಬೆಳೀತದ. ಪುದೀನ ಎಲೆ ತಗೊಳ್ರಿ. ಇದಕ್ಕೆ ಹಸಿ ಒಂದು ಕಸ್ತೂರಿ ಅರಿಶಿಣದ ಬೇರ್ ಅಂತ ಬರ್ತದ. ಅಂದ್ರೆ ನಮ್ದು ಶುಂಠಿ ಹೆಂಗಿರ್ತದ, ಅಲ್ಲ ಹೆಂಗಿರ್ತದ ಹಂಗ ಅರಿಶಿಣ ಬೇರೆ ಇರ್ತದ, ಹಸಿದು ಫ್ರೆಶ್ ಇರುವಂತದ್ದು. ಅದೊಂದು ಇಂಚ್ ತಗೊಂಡು ಇದಕ್ಕೆ ಒಂದು 4-5 ಆಗೋಷ್ಟು ಕರಿ ಮೆಣಸಿನ ಕಾಳು ಎಲ್ಲವನ್ನೂ ಹಾಕಿ, ಅಂದ್ರೆ ಈ ಒಂದು ಅರಿಶಿಣನ ಚಲೋತ್ನೆ ಕುಟ್ಟಿ ಅದ್ರದ್ದು ಪೇಸ್ಟ್ ಹಾಕಿ ಚಲೋ ಕುದಿಸ್ಬೇಕು. 1 ಗ್ಲಾಸ್ ನೀರು ಅರ್ಧ ಗ್ಲಾಸಿಗೆ ಬರೋಂಗ್ ಕುದಿಸ್ಬೇಕು. ಇದು ತಯಾರಾಯ್ತು ನಿಮ್ದು ನಿಮ್ ಟೀ. ಇದನ್ನ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಳು ಹೊಟ್ಟೆಲಿ ಕುಡಿಯುವಂಥದ್ದು ಮಾಡ್ಕೋರಿ. ಇದ್ರಲಿಂದ ಏನಾಗ್ತದ ಅಂತಂದ್ರೆ ನಮ್ಮ ಸ್ಕಿನ್ ಗ್ಲೋ ಆಗ್ತದ. ಸ್ಕಿನ್ ಅಲ್ಲಿ ಯಾವುದೇ ರೀತಿಯ ಕಲೆಗಳು, ಪಿಂಪಲ್ ಆಗಿ ಮಾರ್ಕ್ ಉಳಿದ್ರಾಗ್ಲಿ ಅಥವಾ ಬಂಗಾಗಿ ಕಲಿ ಉಳಿದಿತ್ತಂದ್ರೂ, ರಿಂಕಲ್ಸ್ ಬರಗತ್ತಿತ್ತಂದ್ರು ಎಲ್ಲಾನು ಕ್ಲಿಯರ್ ಮಾಡ್ತದ. ಇದು ಎಷ್ಟು ದಿನ ಕುಡಿಬೇಕಕ್ಕ ಅಂತ ಕೇಳ್ಬೋದು. ಮಿನಿಮಮ್ ನೀವು ಡೈಲಿ ರೂಢಿ ಮಾಡ್ಕೊಡ್ರಿ. ಇದ್ರಲಿಂದ ಏನ್ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಚಾ ಬದ್ಲಿ ಇದನ್ನ ಕುಡಿಕ್ ರೂಢಿ ಮಾಡ್ರಲ್ಲ, ಸ್ಕಿನ್ ಒಳಗೆ ಏನೇನ್ ಪ್ರಾಬ್ಲಮ್ ಅದಾವು ಎಲ್ಲ ಕ್ಲಿಯರ್ ಆಗ್ತದ. ಹೇರು ಚಲೋ ಬೆಳೀತದ. ಮತ್ ಇನ್ನೊಂದೇನಂತಂದ್ರ ಇದ್ರಲಿಂದ ಈ ಟೀ ಕುಡಿಯೋದು ಜೊತೆಗೆ ಒಂದು 3 ಸ್ಟೆಪ್ ಹೇಳ್ಕೊಡ್ತೀನಿ. ಆ ರೀತಿ ಮಸಾಜ್ ಮಾಡ್ರಿ. ಮುಖದ ಮೇಲೆ ಯಾವ ಕಲಿನೂ ಉಳಿಯೋದಿಲ್ಲ. ಏನಂದ್ರ ಫಸ್ಟ್ ನೋಡ್ರಿ, ಇದನ್ನ ಹಿಂಗೆ ಕುತ್ತಿಗೆ ಭಾಗ ಏನದಲ್ಲ, ಮುಖದಿಂದ ಕುತ್ತಿಗೆ ಕೆಳಗಿನ ಭಾಗದ ತನ ಈ ರೀತಿ ಒಂದು 20 ಸಲ ಮಾಡ್ಕೊಡ್ರಿ. ಹಿಂಗ್ ಮಾಡ್ಬೇಕು ನೋಡ್ರಿ. 2ನೇ ಸ್ಟೆಪ್ಪು ನಮ್ಮ ಕಿವಿಗಳು ಇರ್ತಾವಲ್ಲ, ಇವ್ ನೋಡ್ರಿ, ಮುಚ್ಚೋದು ತೆಗೆಯೋದು. ಇದು ಒಂದು 20 ಸಲ ಮಾಡ್ರಿ. ಅದ್ರ ನಂತರ ನಮ್ಮ ಈ 2 ಒಂಬಳುಗಳನ್ನ ತಗೊಂಡು ಕಿವಿ ಮುಂದೆ ಕಿವಿ ಹಿಂದೆ ಬೆಳ್ಳ ಬರೋಂಗೆ ಹಿಂಗ್ ರೌಂಡ್ ಆಗಿ ಮಸಾಜ್ ಕೊಡ್ರಿ. ಈ ರೀತಿ ಮಾಡೋದ್ರಲಿಂದ ಇದನ್ನ 4ನೇ ಸ್ಟೆಪ್ ಏನಪ್ಪಾ ಅಂದ್ರೆ, ನಮ್ಮ ಕಿವಿನ ಏನಾರ ತಪ್ಪು ಮಾಡಿದ್ರೆ ನಮ್ಮ ಮಮ್ಮಿ ಎಳಿತಿದ್ರಲ್ಲ ಹಂಗ ಎಳೆಯುವಂತ ರೂಢಿ ಆಗ್ಬೇಕು. ಇದು ಒಂದು 20 ಸಲ. ಈ ರೀತಿ ಮಾಡೋದ್ರಲಿಂದ ಸ್ಕಿನ್ ಮೇಲೆ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಹೋಗ್ತದ. ಯಾರ್ಯಾರಿಗೆ ಈ ಸಮಸ್ಯೆದ ಮುಖ ಸರಿ ಇಲ್ಲ ಅಂತೀರಿ, ಕಲಿಯಿಂದ ಕೂಡ್ಯದಂತೀರಿ, ಎಲ್ಲರೂ ಈ ಒಂದು ಮನೆ ಮದ್ದು ಮಾಡಿ ನೋಡ್ರಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಅದೇನೋ ಹೇಳಕ್ ಹೋಗಿನೋ ಆಯ್ತು.